ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮನೋವೈಜ್ಞಾನಿಕ ಸಲಹೆಗಳನ್ನು ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಮನೋವಿಜ್ಞಾನಿ ರಘು ಪ್ರಸಾದ್. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ, ಮಕ್ಕಳಿಗೆ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದ ಕೊನೆಯ ಕಂತಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಕ್ಕಳಿಗೆ ಮಾನಸಿಕ ಧೈರ್ಯವನ್ನು ತುಂಬಲಿಕ್ಕೆ ಮತ್ತು ನಮ್ಮ ಗ್ಯಾಡ್ಜೆಟ್ಗಳಿಂದ ಮಕ್ಕಳ ಮನಸ್ಸಿನ ಮೇಲಾಗುವಂತಹ ಪರಿಣಾಮಗಳು ಓದಿನ ಮೇಲೆ ಸಹ ಆಗ್ತವೆ. ಮನಸ್ಸಿನ ಮೇಲೆ ಅಂತಂದರೆ ಅದು ಬರೀ ಸಾಮಾಜಿಕವಾಗಿ ತೊಂದರೆ ಕೊಡೋದಿಲ್ಲ, ನಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೂ ಕೂಡ ತೊಂದರೆ ಕೊಡುತ್ತೆ. ಈ ವಿಷಯವಾಗಿ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಮನೋವಿಜ್ಞಾನಿ ರಘು ಪ್ರಸಾದ್ ಕೆ.ವಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ಈಗ ನಾನು ಹೇಳಿದ ಹಾಗೆ ಗ್ಯಾಡ್ಜೆಟ್ಗಳು ಏನೇನು ಅನಾನುಕೂಲಗಳನ್ನು ಮಾಡ್ತಾ ಇದೆ, ಗ್ಯಾಡ್ಜೆಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದರಿಂದ ಏನೇನು ದುಷ್ಪರಿಣಾಮಗಳಾಗ್ತಿದೆ ಅನ್ನೋದನ್ನ ನೋಡೋಣ. ದೈಹಿಕ ಮತ್ತು ಮಾನಸಿಕ ಸಾಮಾಜಿಕ ಆರೋಗ್ಯದ ಮೇಲೆ ಮೊಬೈಲ್ ಎನ್ನುವುದು ಯಾವ ರೀತಿ ಪರಿಣಾಮ ಬೀರುತ್ತಪ್ಪ ಅಂತಂತಂದರೆ, ಇದೊಂದು ಆಧುನಿಕ ಸಮಸ್ಯೆಯೂ ಹೌದು. ನಿದ್ರೆ ಬರೆದಿರೋಂಥದ್ದು, ಕಣ್ಣಿನ ಸಮಸ್ಯೆ, ಕಣ್ಣಿಗೆ ಆಯಾಸ, ಅಟೆನ್ಷನ್ ಕೊಡದೇ ಇರೋಂಥದ್ದು, ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗದಿರೋಂಥದ್ದು, ಇದು ಒಂದು ರೀತಿ ಡಿಪ್ರೆಷನ್ಗೂ ಸಹ ಕಾರಣವಾಗ್ಬೋದು. ಸ್ಮಾರ್ಟ್ಫೋನ್ ಬಳಕೆ ಶುರು ಮಾಡಿದ ಮೇಲೆ ಓದೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಕಂಟಿನ್ಯೂ ಫೋನ್ ನೋಡ್ತಾ ಇರ್ತಾರೆ. ನೋಡಿದಂಥ ಸಂದರ್ಭದಲ್ಲಿ ಕಣ್ಣು ನೋಯ್ತಾ ಇರೋಂಥದ್ದು ಮತ್ತು ಮೆಮೊರಿ ಅವರಿಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಸಾಧ್ಯ ಆಗದೇ ಅಂಥದ್ದು, ಜೊತೆಗೆ ನಿದ್ರೆ ಸರಿಯಾಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಟಾಯ್ಲೆಟ್ಗೆ ಹೋದ್ರೂ ಮೊಬೈಲ್ನ ಕೈಲಿ ಇಟ್ಕೊಂಡಿರ್ತಾರೆ. ಬೈಕ್ ರೈಡ್ ಮಾಡುವಾಗಾದ್ರೂ ಸಹ ಫೋನ್ ಇಟ್ಕೊಂಡಿರ್ತಾರೆ. ಡ್ರೈವಿಂಗ್ ಮಾಡುವಾಗಾದ್ರೂ ಫೋನ್ ಇಟ್ಕೊಂಡಿರ್ತಾರೆ. ಅಳುತ್ತು ಅಂತಂದರೆ ಮಗುಗೆ ಫೋನ್ ಕೊಡ್ತಾರೆ. ಮಗು ಊಟ ಮಾಡಲಿಲ್ಲ ಅಂತಂದರೆ ಫೋನ್ ಕೊಡ್ತಾರೆ. ಮನೆಯಲ್ಲಿ ಮಗು ಕಿರಿಕಿರಿ ಮಾಡ್ತಾ ಇದೆ, ತುಂಬ ಅಳ್ತಾ ಇದೆ ಅಂತಂದರೆ ಮಗು ಸಮಾಧಾನ ಮಾಡೋದಕ್ಕೆ ಫೋನ್ನ ಕೊಡ್ತಾರೆ. ಇದು 3 ಹೊತ್ತೂ ಫೋನ್ ಇಟ್ಕೊಂಡು ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ವಯಸ್ಸಿನ ಅಂತರವಿಲ್ಲದೆ ಸಮಾನವಾಗಿ ಎಲ್ಲರೂ ಸಹ ಫೋನ್ನಲ್ಲೇ ಮುಳುಗಿರೋ ಅಂಥದ್ದನ್ನು ಇವತ್ತಿನ ದಿನಗಳಲ್ಲಿ ನಾವು ಕಾಣ್ಬೋದು. ಇದು ಖಂಡಿತವಾಗಿಯೂ ಮೊಬೈಲ್ ಫೋನಿಗೆ ಅಡಿಕ್ಟ್ ಆಗಿರೋದು ಅನ್ನೋದನ್ನು ನಮಗಿಲ್ಲಿ ತೋರಿಸುತ್ತೆ. ಅದಕ್ಕೆ ದಾಸರಾಗಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದು. ಜೊತೆಗೆ ಇದೊಂದು ಚಟವಾಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ಯಾವುದೇ ನಡವಳಿಕೆ, ಹವ್ಯಾಸ, ಚಟುವಟಿಕೆಗಳು ಯಾವಾಗ ಚಟವಾಗಿ ಬದಲಾಗುತ್ತೋ ಆಗ ಅವುಗಳಿಂದ ಅಪಾಯವೇ ಹೆಚ್ಚು. ಸ್ಮಾರ್ಟ್ಫೋನ್ ಅಥವಾ ಇಂಟರ್ನೆಟ್ ಅಡಿಕ್ಷನ್ ಅಂತ ಏನು ಕರಿತೀವಿ, ಇದು ನಮ್ಮ ಅಗತ್ಯತೆಯನ್ನು ಪೂರೈಸುವಂತಹ ಒಂದು ಸಾಧನ. ಹೌದು, ಎಷ್ಟು ಅಗತ್ಯವಿದೆಯೋ ಅಷ್ಟೇ ಬಳಕೆಗೆ ಅನುಕೂಲವಾದಂಥದ್ದು. ಜೊತೆಗೆ ನಮಗೆ ಅಗತ್ಯತೆ ಮೀರಿ ಬಳಸುತ್ತಿರುವ ಒಂದು ಪರಿಣಾಮಕ್ಕೆ ನಾವು ಅಡಿಕ್ಟ್ ಆಗಿದ್ದೇವೆ ಅನ್ನೋದನ್ನು ನಾವು ಮನಗಾಣಬೇಕಾಗತ್ತೆ. ತಂತ್ರಜ್ಞಾನ ಪ್ರಾಬಲ್ಯ ಹೊಂದಿರೋಂಥ ಈ ಯುಗದಲ್ಲಿ ಮೊಬೈಲ್ ಫೋನ್ ಸರ್ವವ್ಯಾಪ್ತಿಯಾಗಿದೆ. ಇದು ಕಮ್ಯುನಿಕೇಷನ್ಗೆ, ಎಂಟರ್ಟೈನ್ಮೆಂಟ್ಗೆ, ಇನ್ಫಾರ್ಮೇಷನ್ಗೆ ಇಂದಿನ ದಿನಗಳಲ್ಲಿ ತುಂಬ ಅನಿವಾರ್ಯವಾದಂತಹ ಒಂದು ಸಾಧನ ಆಗಿದೆ. ಹಾಗೆ ಈ ಸಾಧನಗಳು ಹಲವಾರು ರೀತಿಯಾದಂತಹ ಅನಾನುಕೂಲಗಳ ಜೊತೆಗೆ ಅನುಕೂಲವೂ ಹೌದು. ಮೊಬೈಲ್ ಸಾಧನವು ಋಣಾತ್ಮಕವಾದಂತಹ ಒಂದು ಪರಿಣಾಮಗಳನ್ನು ಗುರುತಿಸುವುದು ತುಂಬಾ ಅತ್ಯಗತ್ಯ. ಅದರಲ್ಲೂ ವಿದ್ಯಾರ್ಥಿಗಳ ಮೇಲೆ ಶೈಕ್ಷಣಿಕವಾಗಿ ಸಮಸ್ಯೆಗಳನ್ನು ತುಂಬ ರೀತಿಯಲ್ಲಿ ಕೊಡ್ತಾ ಹೋಗುತ್ತೆ. ಹಾಗಾದರೆ ಮೊಬೈಲ್, ಇಂಟರ್ನೆಟ್ ಅಡಿಕ್ಷನ್ಸ್ಗಳು ಯಾವ ರೀತಿಯಾದಂತಹ ಕರೋನಾದ ನಂತರ ಸಂದರ್ಭದಲ್ಲಿ ಅಡಿಕ್ಷನ್ಗಳು ಆಗಿದ್ದಾವೆ ಅಂತ ನಾವು ಲಕ್ಷಣಗಳನ್ನು ನೋಡೋದಾದರೆ, ಪದೇ ಮೊಬೈಲನ್ನು ನೋಡೋವಂಥದ್ದು, ರೀಲ್ಸ್ ಅಥವಾ ಯೂಟ್ಯೂಬನ್ನು ನೋಡೋವಂಥದ್ದು, ಆನ್ಲೈನ್ ಕಾಮರ್ಸ್, ಆನ್ಲೈನ್ನಲ್ಲಿ ನಮಗೆ ಪದೇ ನಾವು ಮೊಬೈಲ್ನ ಹಿಡಿದು ಬುಕ್ಕಿಂಗ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರೋ ಅಂಥದ್ದು. ಸರ್, ಈಗ ಇದರಿಂದ ಏನೇನು ತೊಂದರೆಗಳಾಗ್ತಿದೆ ಅಂತ ಹೇಳಿದ್ರಿ. ಈಗ ಒಬ್ಬ ಮನುಷ್ಯ ಮೊಬೈಲ್ ಬಳಸೋದ್ರಿಂದ ಅಥವಾ ಯಾವಾಗ್ಲೂ ಮೊಬೈಲ್ ನೋಡೋದು ಅಂತಂದ್ರೆ ಏನು, ಇಂಟರ್ನೆಟ್ ಬಳಕೆ, ಅವರು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಥವಾ ಅವ್ರಿಗೆ ಅದು ಒಂದು ವ್ಯಸನ ಆಗಿದೆ ಅಂತ ಅವರ ಪೋಷಕರಾಗಲಿ, ಪಾಲಕರಾಗಲಿ, ಸ್ನೇಹಿತರಾಗಲಿ, ಗುರುಗಳಾಗಲಿ ಹೇಗೆ ಕಂಡು ಹಿಡಿಯೋದು? ಅದನ್ನ ಏನೋ ಬಿಡು ಮೊಬೈಲ್ ನೋಡ್ತಾನೆ ಅಂತ ಸುಮ್ಮನೆ ಇರೋ ಹಾಗೂ ಇಲ್ಲ. ಇದು ಬರೀ ಒಂದು ಚಟ ಅಲ್ಲ, ಇದು ಒಂದು ವ್ಯಸನ ಆಗಿದೆ ಅಂತ ಹೇಗೆ ಕಂಡು ಹಿಡಿಯೋದು? ಮೇಡಮ್, ಕರೋನಾದ ನಂತರ ದಿನಗಳಲ್ಲಿ ಮೊಬೈಲು ಸಹಜವಾಗಿ ಏನಾಯಿತು, ಕ್ಲಾಸಸ್ ಎಲ್ಲನೂ ಆನ್ಲೈನಲ್ಲೇ ಕೊಡ್ತಾಯಿದ್ರು, ನೋಟ್ಸ್ಗಳ್ನೂ ಸಹ ಆನ್ಲೈನಲ್ಲೇ ಕೊಡ್ತಿದ್ರು. ಅವತ್ತಿನ ದಿನದಲ್ಲಿ ಬೇರೆ ವಿಧಿ ಇರಲಿಲ್ಲ. ಸೊ ನಾವು ಮೊಬೈಲ್ನ ಮಕ್ಕಳಿಗೆ ಕೊಡಿಸ್ಲೇಬೇಕಾಗಿತ್ತು. ಅದು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಡಿಗ್ರಿ, ಮಾಸ್ಟರ್ ಡಿಗ್ರಿ ತನಕನೂ ಆನ್ಲೈನಲ್ಲೇ ಕ್ಲಾಸಸ್ ಬರ್ತಾ ಇತ್ತು. ಸೊ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಅವಕಾಶಗಳಿರಲಿಲ್ಲ. ಆಗಿನ ಸಂದರ್ಭದಲ್ಲಿ ಪೇರೆಂಟ್ಸ್ಗಳು ಪ್ರತಿ ಒಂದು ಮಗುವಿಗೂ ಸಹ ಮೊಬೈಲ್ ಕೊಡಿಸೋಂಥ ಒಂದು
ಪ್ರಮೇಯಕ್ಕೆ ಒಳಗಾದರು. ಆಗ ಕುಡಿಸೋಂಥ ಸಂದರ್ಭದಲ್ಲಿ 4 ಗೋಡೆಗಳ ಮಧ್ಯೆ ವಿದ್ಯಾರ್ಥಿಗಳು ಮೊಬೈಲ್ನ ನೋಡ್ಲಿಕ್ಕೆ ಪ್ರಾರಂಭ ಆದವು. ಮೊಬೈಲ್ನಲ್ಲಿ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇದೆ ಬೇರೆ ಬೇರೆ ರೀತಿಯಲ್ಲಿ. ಸೊ ಇದರ ಒಂದು ಮೊಬೈಲ್ ಅಡಿಕ್ಷನ್ಗಳ ಒಂದು ಲಕ್ಷಣವನ್ನು ನಾವು ನೋಡೋದಾದ್ರೆ ಮೇಡಮ್, ಪದೇ ಪದೇ ಮೊಬೈಲನ್ನು ನೋಡ್ತಾ ಇರ್ತಾರೆ, ರೀಲ್ಸ್ ಅಥವಾ ಯೂಟ್ಯೂಬ್ ಸಂಬಂಧಪಟ್ಟಂಗೆ ನೋಡ್ತಾ ಇರ್ತಾರೆ. ಒಂದು ಇ ಕಾಮರ್ಸ್ ಅಂದರೆ ಆನ್ಲೈನಲ್ಲಿ ಅವ್ರಿಗೆ ಬೇಕಾದಂಥ ಆನ್ಲೈನ್ ಶಾಪಿಂಗ್ ಮೇಡಮ್, ಅದನ್ನು ಬೇಕು ಅಂತದನ್ನ ಹುಡುಕ್ತಾ ಹೋಗ್ತಾರೆ. ಸ್ಕ್ರೀನ್ ಟೈಮ್ ಇದೆಯಲ್ಲ, ಆ ಸ್ಕ್ರೀನ್ ಟೈಮಲ್ಲಿ ಹೊರಸೂಸುವಂತ ಒಂದು ಬೆಳಕು ದೇಹದ ನಿದ್ರೆಯನ್ನ ರುಟೀನ್ ಅನ್ನ ಚೇಂಜ್ ಮಾಡುತ್ತೆ ಮೇಡಮ್. ಸಹಜವಾಗಿ ನಾವು 7 ರಿಂದ 8 ಗಂಟೆಗಳ ಕಾಲ ನಾವು ನಿದ್ರೆ ಮಾಡ್ತಾ ಹೋಗ್ತೀವಿ. ಸೊ ನಾವು ಆ ಸ್ಕ್ರೀನ್ ಟೈಮ್ನ ನೋಡೋದ್ರಿಂದ ನಮಗೆ ಅದು ದೈಹಿಕವಾಗಿ ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನು ಉದ್ಭವ ಹೋಗುತ್ತೆ. ನೀಲಿ ಬೆಳಕು ಅಂತ ಹೇಳ್ತೀವಿ ಮೇಡಮ್, ಅದು ನಿದ್ರೆಯನ್ನ ಡಿಸ್ಟರ್ಬ್ ಮಾಡ್ತಾ ಹೋಗ್ತದೆ. ಸೈಕಾಲಜಿಕಲಿ ನಾವೇನಂತೀವಿ ಸ್ಲೀಪಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಒಂದು ಮನುಷ್ಯ 4 ರೀತಿಯಾಗಿ ನಿದ್ರೆಯನ್ನು ಮಾಡ್ತಾ ಹೋಗ್ತಾನೆ ಮೇಡಮ್. ಲೆವೆಲ್ ಸ್ಟೇಜ್ 1, 2, 3, 4 ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಇದರಲ್ಲಿ 4 ಸ್ಟೇಜ್ನಲ್ಲಿ ಸಫಿಷಿಯೆಂಟ್ ನಿದ್ರೆ ಆಗಲಿಲ್ಲ ಅಂತಂದರೆ ಬೇರೆ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳನ್ನು ನಾವು ಇಲ್ಲಿ ಕಾಣ್ಬೋದು. ಮತ್ತು ವಿದ್ಯಾರ್ಥಿಗಳು ಹೆಚ್ಚಾಗಿ ಮೊಬೈಲನ್ನು ನೋಡೋದ್ರಿಂದ ಆನ್ಲೈನ್ ಗೇಮ್ಸ್ ಆಡ್ತಾ ಇರ್ತಾರೆ. ಬೇಕಾದಷ್ಟು ಗೇಮ್ಸ್ಗಳು ಇದೆ ಮೇಡಮ್. ಸೊ ಅದರಲ್ಲಿ ಇವರು ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಮೊಬೈಲ್ ಕಂಟಿನ್ಯೂ ನೋಡೋದ್ರಿಂದ ತುಂಬಾ ಅನಾಹುತಗಳಿಗೆ ಒಳಗಾಗ್ತಾ ಹೋಗ್ತಾರೆ. ಮತ್ತು ಅವಧಾನದ ಕೊರತೆ ಉಂಟಾಗ್ತದೆ ಮೇಡಮ್, ಅಟೆನ್ಷನ್ ಕೊರತೆ ಉಂಟಾಗ್ತದೆ. ಇದರಲ್ಲಿ ವಿದ್ಯಾರ್ಥಿಗಳು ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಮನಸ್ಸನ್ನ ಕೇಂದ್ರೀಕರಿಸೋದು ತುಂಬಾನೇ ಕಷ್ಟ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಕೇಳಿದಂಥ ಪಾಠ ಮನನ ಆಗಲ್ಲ, ನೆನಪಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯದ ಕೊರತೆ ಉಂಟಾಗ್ತದೆ, ಸ್ಕಿಲ್ಡ್ ಆಗಲ್ಲ ವಿದ್ಯಾರ್ಥಿಗಳು. ಮೊಬೈಲ್ ಮೇಲಿನ ಅತಿಯಾದಂಥ ಅವಲಂಬನೆಗಳಿಂದ ಮೇಡಮ್ ಸಾಮಾಜಿಕ ಸಂವಹನ ಕೊರತೆ ಉಂಟಾಗುತ್ತೆ. ಅಂದರೆ ಸೋಷಲೈಸೇಷನ್ ಆಗಲ್ಲ, ಸೊಸೈಟಿಯಿಂದ ಹೊರಗೆ ಉಳಿತಾರೆ. ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ಕೂತು ಒಬ್ಬೊಬ್ಬರೇ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಮೇಡಮ್. ಜೊತೆಗೆ ದೈಹಿಕ ಚಟುವಟಿಕೆ ತುಂಬಾನೇ ಕಡಿಮೆ ಆಗ್ತಾ ಹೋಗ್ತದೆ. ವಿದ್ಯಾರ್ಥಿಗಳಲ್ಲಿ ಜಡ ಸ್ವಭಾವ ಉಂಟಾಗ್ತದೆ. ಅನಾವಶ್ಯಕವಾಗಿ ಬಜ್ಜು ಹೆಚ್ಚಾಗಿ ಅನಾರೋಗ್ಯ ತುಂಬಾನೇ ಕಾಡ್ತಾ ಹೋಗ್ತದೆ ಮೇಡಮ್. ಗಂಟೆಗಟ್ಟಲೆ ಸ್ಕ್ರೀನ್ ಟೈಮ್ ಮುಂದೆ ಕೂರೋದ್ರಿಂದ ದೈಹಿಕ ಚಟುವಟಿಕೆಗೆ ಆಸಕ್ತಿನೇ ಇರಲ್ಲ. ನಾನು ಯಾಕೆ ಮಾಡೋಣ, ನಾನು ಇದರಿಂದ ನಾನು ಮಾಡಿಬಿಟ್ರೆ ಸರಿ ಆಗ್ತೀನೇನೋ, ಅದರಿಂದ ಏನು ಪ್ರಯೋಜನ, ಆ ಲೆವೆಲಿಗೆ ಜಡತ್ವ ಉಂಟಾಗ್ತದೆ ವಿದ್ಯಾರ್ಥಿಗಳು. ಆಮೇಲೆ ಔಟ್ಡೋರ್ ಗೇಮ್ಸ್ಗಳಲ್ಲಿ ಅವರಿಗೆ ಆಸಕ್ತಿನೇ ಇರಲ್ಲ. ಬಿಡು ನಾನು ಯಾಕೆ ಗೇಮ್ಸ್ ಆಡಾಗಬೇಕು, ಬಿಡು ಮೊಬೈಲ್ನೇ ಒಂದು 5 ನಿಮಿಷ ಗೇಮ್ಸ್ ಆಡೋಣ ಅನ್ನೋ ಥರ ಮಕ್ಕಳಿಗೆ ವಿದ್ಯಾರ್ಥಿಗಳು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಮೇಡಮ್. ಅತಿಯಾದ ಮೊಬೈಲ್ ಬಳಕೆಯಿಂದಾಗಿ ಮಾನಸಿಕವಾಗಿ ತುಂಬಾ ಕಿರಿಕಿರಿ ಆಗ್ತದೆ. ಮೆದುಳಿನ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗ್ತದೆ. ಒತ್ತಡ ಉಂಟಾದಾಗ ಒಂದಲ್ಲ ಒಂದು ರೀತಿಯಂಥ ಮಾನಸಿಕ ರೋಗಗಳಿಗೆ ಕಾರಣಗಳಾಗ್ಬೋದು. ಅತಿಯಾದ ಮೊಬೈಲ್ ಬಳಕೆಯಿಂದಾಗಿ ನೆಗೆಟಿವ್ ಥಿಂಕಿಂಗ್ ಪ್ರಾರಂಭ ಆಗುತ್ತೆ. ಧನಾತ್ಮಕ ಚಿಂತನೆ ಬರಲಿಕ್ಕೆ ಅವಕಾಶಗಳಿರಲ್ಲ. ಅದಾದ ನಂತರ ಒಂಟಿತನ ಕಾಡ್ಬೋದು. ನಾನು ಒಬ್ಬನೇ ಇರಬೇಕು, ಯಾರ ಜೊತೆ ಬರೀಲಿಕ್ಕೆ ಇಷ್ಟಪಡ್ದೇನೆ ಇರೋಂಥದ್ದು. ಆಮೇಲೆ ಅವರ ಸಾಮರ್ಥ್ಯದ ಬಗ್ಗೆ ಅವ್ರಿಗೇನು ಅಪನಂಬಿಕೆ ಉಂಟಾಗ್ತದೆ. ನನ್ನ ಕೆಪಾಸಿಟಿ ಇದೆಯಾ, ನಿಜವಾಗ್ಲೂ ನನ್ನ ಕೈಲಿ ಆಗುತ್ತಾ, ನಾನು ಸಾಧ್ಯ, ನಾನು ಮಾಡ್ತೀನ ಅನ್ನೋದು ಅಪನಂಬಿಕೆ ಉಂಟಾಗ್ತದೆ. ಕಾರಣ ನೆಗೆಟಿವಿಟಿ. ಜೊತೆಗೆ ಅವರಲ್ಲಿ ಸಾಮರ್ಥ್ಯದ ಕೊರತೆ ಇದೆ ಅನ್ನೋದು ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ. ಇದರಲ್ಲಿ ನನ್ನ ಹತ್ರ ಕೆಪಾಸಿಟಿ ಇಲ್ಲ, ನಾನು ಮಾಡ್ಲಿಕ್ಕೆ ಅಸಾಧ್ಯ ಅಂತ ಅಂದಾಗ ಆಗ ಮತ್ತೆ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗಾಗಿ ಮೊಬೈಲ್ ನೋಡ್ತಾ ನೋಡ್ತಾ ಕೆಲವರು ವಾಹನವನ್ನ ಚಲಾಯಿಸ್ತಾ ಹೋಗ್ತಾರೆ. ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಡ್ರೈವಿಂಗ್ ರೋಡಲ್ಲೆಲ್ಲ ನೋಡ್ತೀವಲ್ಲ ನಾವು, ಒಂದು ಕಿವಿ ಹಿಂಗೆ ಇಟ್ಕೊಂಡು ಹೋಗ್ತಾರೆ. ಹೆಲ್ಮೆಟ್ ಒಳಗಡೆ ಮೊಬೈಲ್ ಸಿಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ಎದುರುಗಡೆ ಬಂದ್ರು ಅವ್ರ ಬಗ್ಗೆ ಕೇರೆ ಮಾಡಕ್ ಹೋಗಲ್ಲ, ಬಟ್ ಅವ್ರು ಮಾತಾಡ್ಬೇಕಷ್ಟೇ. ಹಾಗಾಗಿ ಅನ್ಸುತ್ತೆ ಅಷ್ಟೊಂದು ಸೀರಿಯಸ್ ವಿಷಯ ಇರುತ್ತಾ ತಕ್ಷಣ, ಅಂದ್ರೆ ವಾಹನ ಓಡಿಸುವಾಗನು ರಿಸೀವ್ ಮಾಡಿ ಮಾತಾಡೋ ತರದ ತೊಂದರೆಗಳಿರುತ್ತಾ ಅಂತ ಅನಿಸ್ಬಿಡುತ್ತೆ. ಖಂಡಿತ ಮೇಡಮ್. ಸೊ ಇದರಲ್ಲಿ ಏನಾಗ್ತದೆ, ಅಲ್ಲ ಮಾತಾಡೋದಿದ್ರು ಒಂದು ಸೈಡಿಗೆ ನಿಲ್ಸಿ ಮಾತಾಡೋ ವ್ಯವಧಾನ ಸಹ ಇಲ್ವಲ್ಲ. ಕಳ್ಕೊಂಡಿದ್ದಾರೆ ಮೇಡಮ್, ಪೇಷನ್ಸ್ ನ ಕಳ್ಕೊಂಡಿದ್ದಾರೆ. ಅಟೆನ್ಷನ್ ಇಲ್ಲ, ಪೇಷನ್ಸ್ ಇಲ್ಲ. ಅಯ್ಯೋ ನನಗೆ ಏನಾದ್ರೂ ಆಗ್ಲಿ, ಮುಂದೆ ಬರೋದು ಕತೆ ಏನಾದ್ರೂ ಆಗ್ಲಿ ಅದಕ್ಕೆ ಚಿಂತೆ ಮಾಡಕ್ ಹೋಗಲ್ಲ, ನಾನು ನನ್ನ ದಾರಿ ಪಡಿ ನಾನು ಹೋಗ್ತಾ ಇರ್ತೀನಿ, ಮಾತಾಡ್ಕೊಂಡು ಹೋಗ್ತೀನಿ. ಎಷ್ಟು ಅಪಘಾತಗಳು ಆಗ್ತವೆ ಅಂತ ಅಂದ್ರೆ ಲೆಕ್ಕವಿಲ್ಲ ಮೇಡಮ್. ಅದು ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಅನ್ಕೌಂಟಬಲ್ ಆ ಲೆವೆಲ್ಗೆ ಹೋಗ್ತಾ ಇರ್ತದೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅಡಿಕ್ಷನ್ ಆಗೋದ್ರಿಂದ ಓವರ್ ಆಲ್ ಡೆವಲಪ್ಮೆಂಟ್ ಸಮಸ್ಯೆಗಳು ಉಂಟಾಗ್ತವೆ. ಓವರ್ ಆಲ್ ಡೆವಲಪ್ಮೆಂಟ್. ಅದಾದ ನಂತರ ಬೇರೆ ಮಕ್ಕಳಲ್ಲಿ ಹೊಂದಾಣಿಕೆನೆ ಬರಲ್ಲ. ಮಕ್ಕಳಲ್ಲಿ ಮೊಬೈಲ್ ಐತೆ, ಮೊಬೈಲೇ ಫ್ರೆಂಡ್ ಅವರಿಗೆ ಇವತ್ತಿನ ದಿನ. ಆಮೇಲೆ ಇನ್ನೇನಪ್ಪ ಅಂತಂದ್ರೆ ಪೋಷಕರು ತಮ್ಮ ಮಕ್ಕಳ ಜೊತೆ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಹಿಂದಿನ ದಿನಗಳಲ್ಲಿ ತಮ್ಮ ಮಕ್ಕಳುಗಳ ಜೊತೆ ಮಾತಾಡ್ದಾನೆ ಅವರೇ ಒಂಟಿತನವಾಗಿ ನೋಡ್ತಾ ಬರ್ತಾರೆ ಮೊಬೈಲ್ನ. ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಇವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ ಮಕ್ಕಳಿಗೆ. ಆಗೇನಾಗುತ್ತೆ, ಬಿಡೋ ಮೊಬೈಲ್ ಐತೆ, ನಾನು ಮೊಬೈಲಲ್ಲಿ ನೋಡ್ಕೊತೀನಿ, ಮೊಬೈಲಲ್ಲಿ ಮಾತಾಡ್ಕೊತೀನಿ.
ಅಂತ ಅನ್ನೋದಾಗುತ್ತೆ. ಆಮೇಲೆ ಮಗು ಬಗ್ಗೆ ಪೋಷಕರು ಚಿಂತನೆ ಮಾಡಲ್ಲ, ಇನ್ನೊಬ್ರು ಟಿವಿ ನೋಡ್ತಾ ಇರ್ತಾರೆ, ಇನ್ನೊಬ್ರು ಇನ್ನೊಂದು ರೀತಿ ಮೊಬೈಲ್ ನೋಡ್ಕೊಂಡು ರೀಲ್ಸೋ ಮತ್ತೊಂದು ಮಗು ನೋಡ್ತಾ ಇರ್ತಾರೆ. ಆಗ ಮಗುಗೆ ಏನು ಅನ್ಸುತ್ತೆ, ಎಲ್ಲಿ ಇಂಟರ್ ಕಮ್ಯುನಿಕೇಶನ್ ಆಗೋದಿಲ್ವಲ್ಲ, ಮಗು ಜೊತೆ ಮಾತಾಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಮಕ್ಕಳಿಗೆ ಅವಶ್ಯಕತೆ ಇಲ್ದಿದ್ರು ಪೇರೆಂಟ್ಸ್ಗಳು ಫೋನ್ ಕೊಡ್ಸೋದು, ಟ್ಯಾಬ್ ಕೊಡ್ಸೋಂಥದ್ದು ನಾವು ಕಾಣ್ಬೋದು. ಇದಕ್ಕೆ ತದ್ವಿರುದ್ಧವಾಗಿ ಮಕ್ಕಳ ಮುಂದೆನೆ ಪೇರೆಂಟ್ಸು ಯಾವಾಗ್ಲೂ ಮೊಬೈಲ್ ನೋಡ್ಕೊಂಡು ಕೂರೋದು ಕೂಡ ಕಂಪ್ಲೇಂಟ್ ಇದೆ ಅಲ್ವಾ? ಖಂಡಿತ ಮೇಡಮ್. ಅಲ್ಲಿ ಏನಾಗ್ತದೆ ಅಂತಂದ್ರೆ, ನಮ್ಮ ಸೈಕಾಲಜಿಕಲ್ ಹೇಳೋದಾದ್ರೆ, ನಮ್ಮ ಕಿವಿಗೆ ಲೆಸ್ ದ್ಯಾನ್ 3 ಸೆಕೆಂಡ್ಸ್ ಯಾವುದೇ ಒಂದು ಶಬ್ದ ಬಿದ್ದರೆ ಮೇಡಮ್ ಗಮನ ಆಚೆ ಕಡೆನೇ ಇರ್ತದೆ ಮೇಡಮ್. ನಮ್ಮ ಮೈಂಡ್ ಅವತ್ತೇ ಲೆಸ್ ದ್ಯಾನ್ 3 ಸೆಕೆಂಡ್ಸ್, 3 ಸೆಕೆಂಡ್ಗಿಂತ ಕಡಿಮೆ ಒಂದು ಹಿಂಗ್ ಚಿಟಿಕೆ ಹೊಡೆದ್ರೆ ಮೇಡಮ್ ನಮ್ಮ ಸರಿಸುಮಾರು 3 ರಿಂದ 4 ಸೆಕೆಂಡ್ ತನಕ ಇರುತ್ತೆ. ನಿಮ್ಮ ಗಮನ ಈ ಕಡೆನೇ ಇದೆ ನೋಡಿ, ಈ ಕಡೆನೇ ಇದೆ. ಹಾಗಾಗಿ ನಾವೀಗ ಒಂದು ಮಗು ಓದೋದಕ್ಕೆ ಕೂತಿದೆ, ಒಂದು ಹಾಲ್ನಲ್ಲಿ ಮಗು ಕೂತಿದೆ ಅಂತ ಇಟ್ಕೊಳ್ಳಿ, ಟಿವಿ ನೋಡ್ತಾ ಇರ್ತಾರೆ ಪೇರೆಂಟ್ಸು, ಯಾವುದೋ ಒಂದು ಧಾರಾವಾಹಿನೋ ಮತ್ತೊಂದು ಮಗ್ದಮ್ಮ ನೋಡ್ತಾ ಇರ್ತಾರೆ, ಅಪ್ಪ ಆ ಕಡೆನೇನೋ ಮೊಬೈಲ್ ನೋಡ್ಕೊಂಡು ಅಥವಾ ಲ್ಯಾಪ್ಟಾಪ್ ನೋಡ್ಕೊಂಡು ಇರ್ತಾರೆ. ಮಗು ಓದು ಅಂದ್ರೆ ಯಾವ ರೀತಿ ಓದುತ್ತೆ? ನಿಮ್ಮ ಗಮನ ನಾನು ಹೇಳಿದೆ ಲೆಸ್ ದ್ಯಾನ್ 3 ಸೆಕೆಂಡ್ಸ್ನಲ್ಲಿ ನಿಮ್ಮ ಗಮನ ಆಚೆಗಿದೆ. ನೀವು ಓದು ಅಂದ್ರೆ ಏನು ಮಾಡುತ್ತೆ? ಈಗ ಯಾವುದೋ ಒಂದು ಧಾರಾವಾಹಿ ಬರ್ತಾ ಇರ್ತದೆ, ಆ ಧಾರಾವಾಹಿದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರ್ತದೆ, ಗಮನ ಆ ಕಡೆ ಹೋಯ್ತು. ಯಾವ ಮಗು ಎಲ್ಲಿ ಕೇಂದ್ರೀಕರಣ ಮಾಡೋಕ್ಕಾಗುತ್ತೆ? ಅಸಾಧ್ಯ. ಹಾಗಾಗಿ ಓದುವಂಥ ವಾತಾವರಣನ ನಾವು ಮಗುಗೆ ಕಲ್ಪಿಸೋವಂಥದ್ದು ಪೇರೆಂಟ್ಸ್ನ ಪ್ರಮುಖ ಕರ್ತವ್ಯ. ನೀವು ಓದಂಥ ಸಂದರ್ಭದಲ್ಲಿ ಯಾವುದೇ ಫೋನು ಆನ್ ಮಾಡಬಾರ್ದು, ಟಿವಿ ಆನ್ ಮಾಡಬಾರ್ದು, ಬಹಳ ಪ್ರಶಾಂತವಾಗಿ ವಾತಾವರಣನ ಕಲ್ಪಿಸ್ಬೇಕು, ನೆಲದಲ್ಲೇ ಕೂರಿಸಿ ಓದಿಸೋಂಥ ಪ್ರಯತ್ನ ಮಾಡ್ಬೇಕು ಮೇಡಮ್. ಇದೊಂದು. ಜೊತೆಗೆ ಮೊಬೈಲ್ನ ಅತಿಯಾಗಿ ನಾವು ನೋಡ್ತಾ ಹೋದಾಗ ಮೇಡಮ್ ಹಿಂಗೆ ಕತ್ ಬಗ್ಸ್ ನೋಡ್ತಾ ಇರ್ತೀವಿ. ಫೋನ್ ನೋಡ್ತಾ ಇದ್ದಾಗ ಏನಾಗುತ್ತೆ, ಕುತ್ತಿಗೆ ನೋವು ತುಂಬಾನೇ ಹೆಚ್ಚಿನ ರೀತಿಯಲ್ಲಿ ನೋವು ತುಂಬಾನೇ ಇರ್ತದೆ ಮೇಡಮ್. ಆಮೇಲೆ ಕಣ್ಣು ತುಂಬಾನೇ ನೋವಾಗ್ತಾ ಹೋಗ್ತದೆ, ಜೊತೆಗೆ ಬೆನ್ನೋವು ಬರೋಂಥದ್ದು, ಇವನ್ನೆಲ್ಲನೂ ಸಹ ನಾವು ನೋಡ್ತಾ ಹೋಗ್ಬೋದು ಮೇಡಮ್. ಸರಿ, ಈಗ ಒಂದು ಮಗು ಮೊಬೈಲ್ಗೆ ಅಥವಾ ಇಂಟರ್ನೆಟ್ಗೆ ಅಡಿಕ್ಟ್ ಆಗಿದೆ, ವ್ಯಸನ ಆಗಿದೆ ಇದು ಅಂತ ಕಂಡು ಹಿಡಿಯೋಕ್ಕೆ ಈ ಎಲ್ಲ ಲಕ್ಷಣಗಳಾಯಿತು, ಏನು ಕಾರಣಗಳಿರ್ಬೋದು ಹೀಗಾಗಲಿಕ್ಕೆ? ಮೇಡಮ್, ಒಂದು ಮೊಬೈಲ್ ಅಡಿಕ್ಷನ್ಗೆ ಕಾರಣ ನಮ್ಮ ಮೆದುಳೆ. ಹೇಗೆ ಅಂತಂತಂದರೆ, ನಾವು ಮೊಬೈಲ್ ನೋಡೋಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಅಡಿಕ್ಷನ್ ಅಂತ ಹೇಗೆ ಗೊತ್ತಾಗುತ್ತಪ್ಪ ಅಂತಂದರೆ, ರೀಲ್ಸ್ ನೋಡೋಂಥ ಪದೇ ಯೂಟ್ಯೂಬ್ನ ನೋಡೋಂಥದ್ದು. ಆಮೇಲೆ ಉದಾಹರಣೆಗೆ ಹೇಳೋದಾದ್ರೆ ಮೇಡಮ್, ಒಂದು ಸಿನಿಮಾದ ಯಾವುದೋ ಒಂದು ರೀಲ್ಸ್ನ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಸಿನಿಮಾನ ನೋಡ್ತಾ ಇದ್ರೆ ಆ ಸಿನಿಮಾಕ್ಕೆ ಸಂಬಂಧಿಸಿದಂತೆ 10ಕ್ಕೂ ಹೆಚ್ಚಿನ ರಿಲೇಟೆಡ್ ವಿಡಿಯೋಸ್ಗಳು ಓಪನ್ ಆಗ್ತಾ ಹೋಗುತ್ತೆ. ಆಲ್ಗರಿದಮ್, ನೀವೇನು ನೋಡ್ತೀರೋ ಅದೇ ಬರುತ್ತೆ. ಅದು ಸೊ ಮೊಬೈಲ್ಗೆ ಗೊತ್ತು ನಮ್ಮ ಮನಸ್ಸು ಹೆಂಗಿದೆ ಅಂತ, ನಾವು ನಮ್ಮ ಥಾಟ್ ಏನಿದೆ ಅಂತ ಮೊಬೈಲ್ಗೂ ಸಹ ಗೊತ್ತಾಗ್ತಾ ಹೋಗ್ತದೆ. ಸೊ ಒಂದು ಸಲ ನಾವು ರೀಲ್ಸ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಂದ್ರೆ ರಿಲೇಟೆಡ್ ವಿಡಿಯೋಸ್ಗಳು ತುಂಬಾ ಓಪನ್ ಆಗ್ತಾ ಹೋಗುತ್ತೆ. ಸೊ ಏನು ಮಾಡ್ತೀವಿ, ಒಂದು ಸಲ ನಾವು ರೀಲ್ಸ್ ನೋಡೋಕೆ ಪ್ರಾರಂಭ ಮಾಡ್ತೀವಿ ಅಂತಂದರೆ ತುಂಬ ಖುಷಿ ಕೊಡುತ್ತೆ. ಹೇ ನೋಡ್ತಾ ಇದ್ದೀನಿ ವಾಟ್ ನೆಕ್ಸ್ಟ್ ಅನ್ನೋದನ್ನು ನಾವು ಜಸ್ಟ್ ಒಂದು 5 ನಿಮಿಷ ನೋಡೋಣಪ್ಪ ಮೊಬೈಲ್ನ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡ್ತೀವಿ. 5 ನಿಮಿಷ ನೋಡೋದಕ್ಕೆ ಪ್ರಾರಂಭ ಮಾಡಿದಂಥದ್ದು 50 ನಿಮಿಷ ಆದ್ರೂ ಮೊಬೈಲ್ ಬಿಡಕ್ಕಾಗಲ್ಲ. 50 ನಿಮಿಷ, ಗಂಟೆ, 5 ಗಂಟೆ, ಅರ್ಧ ದಿನ, ಒಂದು ದಿನ ಆದ್ರೂ ಮೊಬೈಲ್ ಬಿಡಕ್ಕಾಗಲ್ಲ. ಯಾಕೆ? ಕಾರಣ ಏನು? ನಿಮ್ಗೆ ಏನಾಗ್ತಾ ಇದೆ? ಮೊಬೈಲ್ ಅಷ್ಟು ಖುಷಿ ಕೊಡ್ತಾ ಇದೆಯಾ? ಹೌದು, ಖುಷಿ ಕೊಡ್ತಾ ಇದೆ ಮೊಬೈಲ್, ಖಂಡಿತ. ನಿಮಗೆ ರೀಲ್ಸ್ ನೋಡೋಕೆ ಬೇಜಾರಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಮೆದುಳಲ್ಲಿ ಏನಾಗ್ತಾ ಇದೆ? ಹಾಗಾದರೆ ಇಡೀ ದಿನ ನೋಡ್ತಾ ಇದೀವಿ ಅಂದರೆ ಖುಷಿ ಕೊಡ್ತಾ ಇದೆ. ಖುಷಿ ಕೊಡೋದಕ್ಕೆ ಒಂದು ಕಾರಣ ಇದೆ ಮೇಡಮ್. ನಮ್ಮಲ್ಲಿ ಮೆದುಳಿನಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ. ಡೋಪಮೈನ್ ಅಂತ ಇರುತ್ತೆ, ಆಲ್ಫಾ, ಬೀಟಾ, ಅಸಿಟೈಕೋಲಿನ್ ಇರುತ್ತೆ, ಈ ಥರ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಇರುತ್ತೆ. ಡೋಪಮೈನ್ ಅನ್ನೋ ಒಂದು ನ್ಯೂರೋ ಟ್ರಾನ್ಸ್ಮಿಟರು, ಅದ್ರ ಕೆಲಸನೇ ಅಷ್ಟು. ಮೋಟಿವೇಶನ್ ಮಾಡಿದೆ ಅದ್ರ ಕೆಲಸ, ಮೋಟಿವೇಶನ್ ಮಾಡೋದೆ. ನೀವೇನಾದರೂ ಮಾಡಿ, ಓದ್ತೀರಾ, ಓದೋದಕ್ಕೆ ಮೋಟಿವೇಶನ್ ಕೊಡುತ್ತೆ, ಓಡ್ತೀರಾ, ಓಡೋದಕ್ಕೆ ಮೋಟಿವೇಶನ್ ಕೊಡುತ್ತೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಪ್ರಶ್ನೆ ಕೇಳ್ತಿದ್ದೀರಾ, ನನಗೆ ನಿಮ್ಮ ಮಾತು ಮೋಟಿವೇಶನ್ ಆಗ್ತಾ ಇದೆ, ನೆಕ್ಸ್ಟ್ ನಾನೇನು ಮಾತಾಡಲಿ ಅನ್ನೋದಕ್ಕೆ ನನಗೆ ಮೋಟಿವೇಟ್ ಕೊಡ್ತಾ ಇದೆ. ಅದಕ್ಕೆ ಕೆಲಸನೇ ಅದು. ನೀವೇನಾದರೂ ಮಾಡಿ ಅದಕ್ಕೆ ಮೋಟಿವೇಟ್ ಕೊಡುತ್ತೆ. ನೀವು ಮೊಬೈಲ್ ನೋಡ್ತಾ ಇದ್ದೀರಾ, ರೀಲ್ಸ್ ನಿಮಗೆ ಖುಷಿ ಕೊಡ್ತಾ ಇದೆ, ಹೌದಪ್ಪ ನೋಡು 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 ಅಂತ ಖುಷಿ ಕೊಡ್ತಾ ಇದೆ. ಅದು ಡೋಪಮೈನ್ ಕೆಲಸನೇ, ಅದು ಮೋಟಿವೇಶನ್ ಕೊಡೋದೇ ಅದ್ರ ಕೆಲಸ. ಹಾಗಾಗಿ ಅದು ಡೋಪಮೈನೇ ಮೂಲ ಕಾರಣ ಮೇಡಮ್. ಈಗ ಅತಿ ಹೆಚ್ಚು ಅಡಿಕ್ಟ್ ಆಗೋಕ್ಕೆ ಅತಿ ಹೆಚ್ಚು ಡೋಪಮೈನ್ ಉತ್ಪಾದನೆ ಆಗಿರುತ್ತೆ ನಮ್ಮ ಬ್ರೈನಲ್ಲಿ ಅಂತ ಹೇಳ್ತೀರಾ. ಅದರಿಂದ ಏನು ತೊಂದರೆಗಳಿಲ್ವಾ? ಡೋಪಮೈನೇ ಜಾಸ್ತಿ ಆದರೆ, ಅಂದರೆ ಈಗ ಎಲ್ಲ ರಾಸಾಯನಿಕಗಳು ಸಮ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಆದರೆ ಒಳ್ಳೇದು, ಇಲ್ಲಾಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬೋದಲ್ವಾ? ನಾವು ಸೈಕಾಲಜಿಸ್ಟ್ಗಳು ಏನು ನ್ಯೂರೋ ಟ್ರಾನ್ಸ್ಮಿಟರ್ ಬಗ್ಗೆ ಅರಿತಿರ್ತೀವಿ, ತಿಳ್ಕೊಂಡಿರ್ತೀವಿ, ಹೀಗೆ ಕೆಲಸ ಮಾಡುತ್ತೆ ಅಂತ. ಅದು ಹೆಚ್ಚು ಕಡಿಮೆ ಅಂತ ಏನೂ ಇರಲ್ಲ ಮೇಡಮ್. ನ್ಯೂರೋ ಟ್ರಾನ್ಸ್ಮಿಟರ್ ಏನು ಅದಕ್ಕೆ ಅವ್ರದ್ದು ಕರ್ತವ್ಯನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೆರೋಟೋನಿನ್ ಅನ್ನೋ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಇದೆ. ಸೆರೋಟೋನಿನ್
ನನ್ನ ಕರ್ತವ್ಯ ಏನಪ್ಪ ಅಂತಂದ್ರೆ ಖುಷಿಯಾಗಿಡೋಂಥದ್ದು. ನೀವು ಖುಷಿಯಾಗಿರೋಕೆ ಅದೇ ಕಾರಣ. ಹಾಗೆ ಡೋಪಮೈನ್ ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರ್ ಕಾರಣ ಏನೋ ಇದ್ರ ಕೆಲಸ ಏನಪ್ಪ ಅಂತಂದ್ರೆ ನೀವು ಮೋಟಿವೇಶನ್ ಮಾಡೋದು. ನೀವೇನಾದ್ರೂ ಮಾಡಿ ಅದ್ರ ಕೆಲಸನೇ ಅದು ಮೋಟಿವೇಶನ್ ಮಾಡೋದು. ಅಳ್ತೀರಾ ಅಳು ಅಂತ ಅನ್ನತ್ತೆ, ನಗ್ತೀರಾ ನಗು ಅನ್ನತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ಸಹ ಮೋಟಿವೇಶನ್ ಆಗೋದಕ್ಕೆ ಕಾರಣ ಮೂಲ ಡೋಪಮೈನ್. ಸೊ ಡೋಪಮೈನ್ ನೀವೇನಾದ್ರೂ ರೀಲ್ಸ್ ನೋಡ್ತಾ ಇದ್ದೀರಾ, ಕಂಟಿನ್ಯೂ ಯೂಟ್ಯೂಬ್ನಲ್ಲಿ ಒಂದು ಸಿನಿಮಾ ನೋಡ್ತಿದ್ದೀರಾ, ಮತ್ತೊಂದು ಮಗದೊಂದು ನೋಡ್ತಿದ್ದೀರಾ ಅಂತಂದ್ರೆ ಅದು ನೋಡು ಅಂತಾನೆ ಸಪೋರ್ಟ್ ಮಾಡುತ್ತೆ. 5 ನಿಮಿಷಕ್ಕೆ ನೋಡುವಂತದ್ದು 5 ಗಂಟೆ ಆದ್ರೂ ನಾನು ನಿಮಗೆ ಬಿಡಕ್ಕೆ ಇಷ್ಟ ಆಗಲ್ಲ. ಒಂದು ದಿನ ನೋಡ್ತಿದ್ರು ನಿಮಗೆ ಬಿಡಕ್ಕೆ ಇಷ್ಟನೇ ಆಗಲ್ಲ. ಹಾಗಾಗಿ ಪ್ರೇರಣೆ ಮಾಡೋದೇ ಅದ್ರ ಕೆಲಸ. ಅದಕ್ಕೆ ನಾವು ಸೈಕಾಲಜಿಕಲಿ ನಾವು ಫೋಮೋ ಅಂತ ಹೇಳ್ತೀವಿ. ಫೋಮೋ ಅಂತಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಅಂದ್ರೆ ನೀವು ಕಂಟಿನ್ಯೂ ಆನ್ಲೈನ್ನಲ್ಲಿ ಯಾವುದೇ ಒಂದು ವಿಚಾರಗಳನ್ನ ನೋಡ್ತಾ ಇರ್ತೀರಾ, ಎಲ್ಲನೂ ನೋಡಿದ್ರಿ, ಬೇಜಾರಾಯ್ತು, ಆಫ್ ಆದ್ರಿ, ಆಫ್ಲೈನಿಗೆ ಬಂದ್ರಿ. ಆಫ್ಲೈನಿಗೆ ಬಂದ ನಂತರ ಏನಾಗುತ್ತೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಂದ್ರೆ ಆಫ್ಲೈನಿಗೆ ಬಂದ್ರಿ, ಆನ್ಲೈನಲ್ಲಿರೋರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಫಿಯರ್ ಕಾಡ್ತಾ ಇರುತ್ತೆ, ಆತಂಕ ಕಾಡ್ತಾ ಇರುತ್ತೆ. ಬೇರೆಯವ್ರು ಯಾರೋ ಯಾವ ರೀಲ್ಸ್ ಮಾಡ್ತಾ ಇದ್ದಾರೋ, ಆಮೇಲೆ ಬೇರೆ ಯಾವ್ದಾದ್ರು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೇನೋ, ಬೇರೆ ಏನೋ ರೀಲ್ಸ್ ಅವ್ರು ಮಾಡ್ತಾ ಇದ್ದಾರೇನೋ ಅನ್ನೋದು ನಿಮಗೆ ಫಿಯರ್ ಕಾಡ್ತಾ ಇರುತ್ತೆ. ಸೊ ಆಗ ಆ ಆತಂಕ 1 ಗಂಟೆಗಿದ್ರೆ ಸರಿ, 1 ದಿನಕ್ಕಿದ್ರೆ ಸರಿ, ನಿರಂತರವಾಗಿದ್ರೆ ಅದೊಂದು ಆತಂಕದ ಕಾಯಿಲೆಗೆ ಮೂಲ ಕಾರಣವಾಗ್ಬೋದು. ಇದಕ್ಕೆ ನಾವು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ ಮೇಡಮ್. ಹೀಗೆ ಸಣ್ಣದರಿಂದ ಆರಂಭವಾಗುವ ಸಣ್ಣ ಸಣ್ಣ ಅಭ್ಯಾಸಗಳು ಹೇಗೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅನ್ನೋದು ಇದು ಬಹಳ ದೊಡ್ಡ ಉದಾಹರಣೆ ಅಂತ ಅಂದ್ಕೊಳ್ತೀನಿ. ಈಗ ನಮ್ಮ ದ್ವಿತೀಯ PUC ಪರೀಕ್ಷಾ ಸಮಯ, ಈಗ ಎಲ್ಲ ಪರೀಕ್ಷೆಗಳು ಬಂದಿದೆ, ಎಲ್ಲ ವರ್ಷದವರೆಗೂ. ದ್ವಿತೀಯ PUC ಇರ್ಬೋದು, SSLC ಇರ್ಬೋದು, ಅದಲ್ಲದೆ ಬೇರೆ 1ರಿಂದ 10ನೇ ಕ್ಲಾಸುವರೆಗೂ ಎಲ್ಲ ಮಕ್ಕಳಿಗೂ ಈಗ ಪರೀಕ್ಷೆ ಬಂದಿದೆ. ಮನೇಲಿ ಎಲ್ಲ ಪೋಷಕರು ಹೇಳೋದೊಂದೇ, ಎಕ್ಸಾಮ್ ಮುಗಿಯೋವರೆಗೂ ಫೋನ್ ಬಿಡಿ, ಓದಿ ಅಂತ. ಅದು ಭಾಳ ಕಷ್ಟ ಆಗುತ್ತೆ ಅಲ್ವಾ? ಈಗ ಮೊಬೈಲ್ ಬಿಟ್ಟರೆ ನೀವೇ ಹೇಳಿದ್ರಿ ಅವ್ರಿಗೆ ಮಿಸ್ಸಿಂಗ್ ಔಟ್ ಅದು ಹಾಗೆ ಆಗುತ್ತೆ. ಅಲ್ಲಿ ಏನಾಗಿದೆಯೋ ಅಥವಾ ನೋಡ್ಬೇಕು ಅನ್ನುವಂಥ ಕುತೂಹಲ, ಇದರಿಂದ ಸಾಕಷ್ಟು ತೊಂದರೆ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀರಾ ನೀವು? ಈ ಗೀಳು ಬಿಡಿಸ್ಬೇಕಂದ್ರೆ ಏನು ಮಾಡಬೇಕು? ಪಾಲಕರ ಜವಾಬ್ದಾರಿ ಏನು, ಮಕ್ಕಳ ಜವಾಬ್ದಾರಿ ಏನು? ಮೇಡಮ್, ಇದು ಒಳ್ಳೆ ಪ್ರಶ್ನೆ ನಿಜವಾಗ್ಲೂ. ಯಾಕೆಂದ್ರೆ ಮೊಬೈಲ್ ಅಡಿಕ್ಷನ್ ಇವತ್ತಿನ ದಿನಗಳಲ್ಲಿ ತುಂಬಾ ಜನಕ್ಕೆ ಇದೆ. ಅದರಿಂದ ಹೊರಬರ್ಲಿಕ್ಕೆ ಏನಿಲ್ಲ ಮೇಡಮ್, ಬಹಳ ನಮ್ಮಲ್ಲೇ ಇದೆ. ಏನು ಕಂಟ್ರೋಲಿಂಗು ಮತ್ತೆ ಅನ್ಕಂಟ್ರೋಲಿಂಗ್ ನಮ್ಮಲ್ಲೇ ಇದೆ. ಏನ್ ಮಾಡ್ಬೇಕು ಬೇಡ ಅನ್ನೋದನ್ನ ನಾನು ಹೇಳಿಕ್ ಪ್ರಯತ್ನ ಮಾಡ್ತೀನಿ ಮೇಡಮ್. ಒಂದು ಮೊಬೈಲ್ ಬಿಡಬೇಕು ಅಂತಂದ್ರೆ ಪ್ರಪ್ರಥಮವಾಗಿ ನಾವು ಮಾಡ್ಬೇಕಾದ ಕೆಲಸ ಮೇಡಮ್, ಮೊದಲು ಮೊಬೈಲ್ನಿಂದ ಏನು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ನಾವು ಫಸ್ಟ್ ಕಂಡಿಡ್ಕೋಬೇಕು. ನನ್ನ ಮೊಬೈಲ್ ಇದೆ ನನ್ನ ಹತ್ರ, ನನ್ನ ಮೊಬೈಲಿಂದ ನನಗೇನು ಸಮಸ್ಯೆ ಆಗ್ತಿದೆ, ಫಸ್ಟ್ ನಾವು ಮಾಡ್ಬೇಕಾಗಿರೋ ಕೆಲಸ ಅದನ್ನೇ. ಅದಾದ ನಂತರ ಅಗತ್ಯತೆ ಇದ್ದಾಗ ಮಾತ್ರ ನಾನು ಫೋನನ್ನು ಬಳಸ್ತೀನಿ ಅನ್ನೋದನ್ನ ನನ್ನಲ್ಲೇ ಒಂದು ಬೌಂಡ್ರಿನ ಫಿಕ್ಸ್ ಮಾಡ್ಕೋಬೇಕು. ಅವಶ್ಯಕತೆ ಇದ್ರೆ ಮಾತ್ರ, ಅನಾವಶ್ಯಕವಾಗಿ ನನಗೆ ಬೇಡಪ್ಪ ಫೋನ್ ಅನ್ನೋದನ್ನ ನಾನು ನಿರ್ಧಾರ ಮಾಡ್ಕೋಬೇಕು. ದಿನದಲ್ಲಿ ಅಗತ್ಯತೆ ಮುಗಿದ ನಂತರ ಒಂದಿಷ್ಟು ಸಮಯವನ್ನ ರಿಸರ್ವ್ ಮಾಡಿ ಇಟ್ಕೊಂಡು 1 ಗಂಟೆನೋ 2 ಗಂಟೆ ಕಾಲನೋ ಫೋನ್ನ ಸ್ವಿಚ್ ಆಫ್ ಮಾಡ್ಬಿಡ್ಬೇಕು. ಬೇಡ 1 ಗಂಟೆ 2 ಗಂಟೆ ಫೋನ್ ನಿಮ್ಗೇನು ಅವಶ್ಯಕತೆ ಇರೋ ಬೇಕಾದಷ್ಟು ಕೆಲಸ ಇರುತ್ತಲ್ಲ ಮಾಡೋದು ಹೊರಗಡೆ ಸಮಾಜದಲ್ಲಿ. ಹಾಗಾಗಿ 1 ಗಂಟೆನೋ 2 ಗಂಟೆನೋ ಫೋನ್ನ ಸ್ವಿಚ್ ಆಫ್ ಮಾಡಿ ಇಡೋದನ್ನ ಕಲಿಬೇಕು ಮೇಡಮ್. ಅದಾದ ನಂತರ ಡ್ರೈವಿಂಗ್ ಮಾಡುವಾಗ, ಜಿಮ್ಗೆ ಹೋಗುವಾಗ, ವಾಕಿಂಗ್ ಹೋಗುವಾಗ, ರನ್ನಿಂಗ್ ಮಾಡೋಂಥ ಸಂದರ್ಭದಲ್ಲಿ, ಊಟ ಮಾಡೋಂಥ ಸಂದರ್ಭದಲ್ಲಿ, ವಾಶ್ರೂಮ್ ಹೋಗೋಂಥ ಸಂದರ್ಭದಲ್ಲಿ ಫೋನನ್ನು ಮುಟ್ಟಕ್ಕೆ ಹೋಗ್ಲೇಬಾರ್ದು, ಯೂಸೇ ಮಾಡಬಾರ್ದು. ಡಿಸೈಡ್ ಮಾಡ್ಕೋಬೇಕು ನಾವು ಫಸ್ಟ್. ಅದಾದ ನಂತರ ಮಲಗೋಕ್ಕಿಂತ ಮುಂಚೆ ಫೋನ್ ಯಾವುದೇ ಕಾರಣಕ್ಕೂ ನೋಡಬಾರ್ದು ಮೇಡಮ್. ನಾನು ಆವಾಗಲೇ ಹೇಳ್ದಂಗೆ ನಿದ್ರಾ ಸಮಸ್ಯೆಗಳು ಹೆಚ್ಚಾಗ್ತದೆ. ಮತ್ತು ಮಲಗಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೂ ಫೋನ್ ಇಟ್ಕೊಳ್ಳೋಣ ಬಿಡು ಅನ್ನೋ ಕೆಲಸ ಯಾವತ್ತೂ ಮಾಡಬಾರ್ದು ಮೇಡಮ್. ಮೊಬೈಲ್ ರೇಡಿಯೇಷನ್ ಇಂದ ಬಹಳ ಮೆದುಳಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಬೆಡ್ರೂಮ್ಗೆ ಫೋನ್ನ ತಗೊಂಡು ಹೋಗ್ಲೇಬಾರ್ದು ಮೇಡಮ್. ಅದಾದ ನಂತರ ಎಷ್ಟು ದೂರದಲ್ಲಿ ಇಡಬೇಕು ಮೊಬೈಲ್ನ ಮೇಡಮ್? ಈಗ ನಾನು ಮಲಗ್ತಿದ್ದೀನಿ ಅಂತಂದ್ರೆ ಹೆಚ್ಚು ಕಡಿಮೆ ನಾನು ಹಾಲ್ನಲ್ಲೋ ಅಥವಾ ಸುಮಾರು ಒಂದು 15-20 ಅಡಿ ಡಿಸ್ಟೆನ್ಸ್ನಲ್ಲಿ ಇಟ್ರು ಒಳ್ಳೇದು. ಹತ್ತಿರದಲ್ಲಂತೂ ಇಡಲೇಬಾರ್ದು ಮೇಡಮ್. ಅದಾದ ನಂತರ ಸೋಷಿಯಲ್ ಮೀಡಿಯಾ ಏನು ಆ್ಯಪ್ಸ್ ಇದೆ ಅದನ್ನ ನನಗೆ ಸಮಸ್ಯೆ ಆಗ್ತಿದೆ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಸಮಸ್ಯೆ ಆಗ್ತಾ ಇದೆ. ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಡಿಲೀಟ್ ಮಾಡೋದು ಒಳ್ಳೇದು. ಕಂಪ್ಲೀಟಾಗಿ ಡಿಲೀಟ್ ಮಾಡಿ ಆ್ಯಪ್ಗಳನ್ನ ಇನ್ಸ್ಟಾಲೇ ಮಾಡಕ್ ಹೋಗ್ಬಾರ್ದು, ಆ ಥರ ಮಾಡ್ಕೋಬೇಕು. ಅದಾದ ನಂತರ ಅವಶ್ಯಕತೆ ಇದ್ರೆ ಸೋಷಿಯಲ್ ಮೀಡಿಯಾವನ್ನ ಅವಶ್ಯಕತೆ ಇದ್ರೆ ಮಾತ್ರ ನಾವು ಬಳಸಿ, ಇಲ್ಲ ಅಂದ್ರೆ ಬೇಡ, ಆಯ್ತಾ? ಅದಾದ ನಂತರ ಮೇಡಮ್ ಸೋಷಿಯಲ್ ಮೀಡಿಯಾನ ಹೊರತುಪಡಿಸಿ ಹೊರಗಿನ ಜೀವನನೂ ಇದೆ ಅನ್ನೋದನ್ನ ಮೊದಲು ನಾವು ನೆನ್ಪಿಟ್ಕೋಬೇಕು.
ಸೋಷಿಯಲ್ ಮೀಡಿಯಾ ಮಾತ್ರ ಅಷ್ಟೇ ಜೀವನವಲ್ಲ, ಹೊರಗಿನ ಜೀವನ ಇದೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡು ಹೊರಗಿನ ಜೀವನ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅಲ್ಲಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆಮೇಲೆ ನೋಟಿಫಿಕೇಶನ್ ಏನಿದೆ ಮೇಡಮ್, ನೋಟಿಫಿಕೇಶನ್ ಬರೋದಂಗೆ ಮ್ಯೂಟ್ ಮಾಡಬೇಕು. ನೋಟಿಫಿಕೇಶನ್ ಇದ್ರೆ ಮತ್ತೆ ನೀವು ಟಚ್ ಮಾಡ್ತೀರಾ, ಮತ್ತೆ ಅದಕ್ಕೊಂದಕ್ಕೊಂದು ಲಿಂಕ್ ಓಪನ್ ಆಗುತ್ತೆ. ಪ್ರಪಂಚದ ಎಲ್ಲ ವಿಚಾರಗಳು ತಿಳ್ಕೊಂಡು ನೀವು ಮಾಡಬೇಕಾಗಿರೋದು ಏನು ಅವಶ್ಯಕತೆ ಇದೆ ಅದನ್ನ ಎಷ್ಟು ಬೇಕೋ ಅಷ್ಟಕ್ಕೆ ಮೀಸಲಾಗಿ ಅದೊಂದು. ಅದಾದ ನಂತರ ದಿನಚರ್ಯವನ್ನು ನೀವು ಟೈಮ್ ಟೇಬಲ್ನ ಹಾಕಬೇಕು. ನಾನು ಈ ಸಮಯದಲ್ಲಿ ಫಾರ್ ಎಕ್ಸಾಂಪಲ್ 5 ಗಂಟೆಯಿಂದ 6 ಗಂಟೆ ನಾನು ಫಿಸಿಕಲ್ ಆಕ್ಟಿವಿಟಿ ರಿಸರ್ವ್ ಮಾಡ್ತೀನಿ. 6 ರಿಂದ 7 ಈ ಸಮಯವನ್ನು ನಾನು ಓದೋದಕ್ಕೆ ರಿಸರ್ವ್ ಮಾಡ್ತೇನೆ. 7 ರಿಂದ 8 ಈ ಸಮಯವನ್ನು ನಾನು ರಿಸರ್ವ್ ಮಾಡ್ತೇನೆ. ಒಂದು ಟೈಮ್ ಟೇಬಲ್ ಇಡೀ ಮನುಷ್ಯನ ವರ್ತನೆಗಳನ್ನ ಬದಲಾವಣೆ ಮಾಡೋದಕ್ಕೆ ತುಂಬಾ ಅನುಕೂಲಕರವಾಗುತ್ತೆ. ಟೈಮ್ ಟೇಬಲ್ ಬಹಳ ಬಹಳ ಇಂಪಾರ್ಟೆಂಟ್. ಅವ್ರ ರೂಟೀನ್ಗಳನ್ನ ಚೇಂಜ್ ಮಾಡ್ಕೊಳಕ್ಕೆ ಬಹಳ ಅನುಕೂಲ ಆಗುತ್ತೆ. ಅದಾದ ನಂತರ ನಿಮ್ಮ ಪ್ರೀತಿ ಪಾತ್ರರ ಹತ್ರ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮ್ಮಲ್ಲಿ ಆತ್ಮೀಯರು ಯಾರಿದ್ದಾರೆ, ನಿಮ್ಮ ಫೀಲಿಂಗ್ಸ್, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡೋಂಥವ್ರು ಯಾರಿದ್ದಾರೆ, ಅವ್ರ ಜೊತೆ ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿ. ಅದಾದ ನಂತರ ತುಂಬ ಬೇಜಾರಾಯ್ತಪ್ಪ, ನನಗೆ ಟೂರ್ ಹೋಗ್ಬೇಕು ಅನ್ಸರಿ ಹೋಗಿ ಟೂರ್ನ. ಆಮೇಲೆ ಪ್ರತಿನಿತ್ಯ ಹೊಸ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಪ್ರಯತ್ನಿಸ್ಬೇಕು. ಪ್ರತಿನಿತ್ಯ ಹೊಸ ವಿಚಾರಗಳನ್ನ ಕಲಿತಾ ಹೋಗ್ಬೇಕು. ಅಲ್ಲ, ಈಗ ಎಕ್ಸಾಮ್ ಟೈಮಲ್ಲಿ ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಟೆಂಪ್ರರಿ, ಈಗ ನೀವು ಹೇಳೋ ಎಲ್ಲ ವಿಚಾರಗಳನ್ನು ಒಬ್ಬ ವ್ಯಕ್ತಿ ಅಳವಡಿಸ್ಕೊಳ್ಬೇಕು. ಸರಿ, ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ವ್ಯಸನ ಮಾಡ್ಕೊಂಡಿರೋ ಮಕ್ಕಳು ಹೇಗೆ ಅದರಿಂದ ಹೊರಗೆ ಬರ್ಬೇಕು? ಈಗ ಏನಿಲ್ಲ ಮೇಡಮ್, ಅವರ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಪ್ರಪ್ರಥಮವಾಗಿ. ಅದಕ್ಕೆ ಪೋಷಕರು ಸಹ ಸಹಕಾರವನ್ನು ನೀಡಬೇಕಾಗತ್ತೆ. ಮಗು ನಿಂದು ಈ ಜೀವನ ಅಲ್ಲ, ಮೊಬೈಲ್ನ ಹೊರತುಪಡಿಸಿ ಈ ಥರ ಜೀವನ ಇದೆ. ರಿಯಾಲಿಟಿ ನಾವು ಏನು ಕಲ್ತಿರ್ತೀವಿ ಅದನ್ನ ಸೊಸೈಟಿಲಿ ಅಪ್ಲೈ ಮಾಡ್ಕೋಬೇಕು ಮೇಡಮ್. ಆಗಲೇ ನಿಜವಾದ ಜೀವನ ಬದಲಾವಣೆ ಆಗೋಂಥದ್ದು. ನೀವು ಅದನ್ನ ಅಪ್ಲೈನೇ ಮಾಡಲಿಲ್ಲ ಅಂದ್ರೆ ಮಕ್ಳಿಗೆ ಗೊತ್ತಾಗಲ್ಲ ನನ್ನ ಭವಿಷ್ಯ ಏನು ಅಂತ. ಅವನಿಗೆ ಕಾರ್ಗತ್ತಲಾಗಿರುತ್ತೆ, ಬರೀ ಮೊಬೈಲೇ ಜೀವನವಾಗಿರುತ್ತೆ. ನೋಡ್ತಾ ಇರ್ತಾನೆ ಮೊಬೈಲ್ನ ಕಂಟಿನ್ಯೂ ನೋಡಿ ನೋಡಿ, ಓ ಇದೇ ಜೀವನವೇನೋ ಅನ್ನಂಗಿದೆ. ಕರ್ಕೊಂಡೋಗಿ ಹೊರಗಡೆ ತೋರಿಸಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೋಟಿವೇಶನ್ ಆಗ್ತಾರೆ. ನಿಜವಾದ ಜೀವನ ಇದು ಅನ್ನೋದನ್ನ ನಾವು ದಾರಿ ತೋರಿಸೋಂಥ ಕೆಲಸ ಮಾಡಬೇಕು. ಜೊತೆಗೆ ಏನು ಕಲ್ತಿದ್ದಾನೆ ಅದನ್ನ ತರೋ ಆಗೋ ಥರ ಮಾಡ್ಬೇಕು ಮೇಡಮ್. ಕಲ್ತಿರೋ ವಿಚಾರವನ್ನ ಇಲ್ಲ, ಅವ್ನು ಕಲಿದೇನೆ ಇರ್ದಿರೋ ವಿಚಾರವನ್ನ, ಏನು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ನಂಗೆ ಆ ಸಂದರ್ಭದಲ್ಲಿ ಆಗೋದೇ ಇಲ್ಲ ಕಲೀಲಿಕ್ಕೆ. ಏನು ಕಲ್ತಿರ್ತಾನೆ ಅದನ್ನ ಪುನರ್ಮನನ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ಬೇಕು, ಚೆನ್ನಾಗಿ ಬರೆದು ಕಲಿಬೇಕು. ಕಲಿತಾನೆ. ಆಗ ಮೊಬೈಲ್ ಸಾಧ್ಯವಾದಷ್ಟು ಪೇರೆಂಟ್ಸ್ ಅಕ್ಕಪಕ್ಕ ಹಿಡ್ದಂಗೆ ಕೊಡೋದಾಗೆ ನೋಡ್ಕೋಬೇಕು ಮೇಡಮ್. ಮಾಡಬೇಕು. ಪೇರೆಂಟ್ಸ್ ಯಾವಾಗಲೂ ಜೊತೆಗಿರ್ಬೇಕು, ಸಪೋರ್ಟ್ ಮಾಡಬೇಕು. ಪೇರೆಂಟ್ಸ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಮೇಡಮ್. ಅವನು ಯಾವ ರೀತಿಯಾದ ಸ್ನೇಹಿತರಿದ್ದಾರೆ ಅವರೆಲ್ಲರೂ ಒಳ್ಳೆ ಸ್ನೇಹಿತರು ಕೆಟ್ಟ ಸ್ನೇಹಿತರು ಅದನ್ನ ನಿರ್ಧಾರ ಮಾಡ್ಕೋಬೇಕು. ಫಸ್ಟ್ ಅವ್ರ ಜೊತೆ ಇರೋದಕ್ಕೆ ಸಮಯ ಕೊಡ್ಬೇಕಾ ಬೇಡವಾ, ಕಂಪನಿ ಬಹಳ ಮುಖ್ಯ. ಆಮೇಲೆ ತಂದೆ ತಾಯಿ ಅಂತ ಸಪೋರ್ಟು, ಅಕ್ಕ ತಂಗಿಯರ ಸಪೋರ್ಟು ತುಂಬಾನೇ ಅವಶ್ಯಕತೆ ಇರುತ್ತೆ. ಹಾಗಾಗಿ ಮಗುಗೆ ಸಪೋರ್ಟ್ ಮಾಡಿ ಅವನ್ನ ಹೀಯಾಳಿಸ್ಬಾರ್ದು. ನಿನ್ನ ಕೈಲಿ ಆಗಲ್ಲ ಅಂತ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಕೊಡಬಾರ್ದು ಮೇಡಮ್. ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಕೊಡ್ಬೇಕು. ನಿನ್ನ ಕೈಲಿ ಆಗುತ್ತೆ, ಮಾಡಪ್ಪ, ಮುಂದೆ ಭವಿಷ್ಯ ಇದೆ, ನಾನು ನಿನ್ನ ಜೊತೆಗಿರ್ತೀನಿ, ಹೆದರ್ಬೇಡ, ಧೈರ್ಯವಾಗಿ ಓದು, ಬರೀ ಆಗುತ್ತೆ, ನಿನ್ನ ಕೈಲಿ ಆಗುತ್ತೆ ಅಂತ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಪರೀಕ್ಷಾ ಸಮಯದಲ್ಲಿ ಮಕ್ಕಳು ಹೇಗೆ ಮೊಬೈಲ್ನಿಂದ ದೂರ ಇದ್ದು ಪರೀಕ್ಷೆಯನ್ನು ಎದುರಿಸಬೇಕು, ಯಶಸ್ಸನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಮನೋವೈಜ್ಞಾನಿಕ ಸಲಹೆಗಳನ್ನು ಕೇಳಿದಿರಿ. ಮಾಹಿತಿ ಮಾಡಿಕೊಟ್ಟವರು ಮನೋವಿಜ್ಞಾನಿ ರಘು ಪ್ರಸಾದ್. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್.